ಬೇರೆ ಶ್ರೀಕೃಷ್ಣ ಅನ್ನೋದು ಯಾರಿಗೂ ಪೂರ್ಣವಾಗಿ ಅರ್ಥವಾಗದ ವ್ಯಕ್ತಿತ್ವ. ಅವನ ಬಗ್ಗೆ ಇಡಿಯಾಗಿ ಕಟ್ಟಿಕೊಡೋದಕ್ಕೆ ಕೂಡ ಯಾರಿಗೂ ಸಾಧ್ಯವಾಗಿಲ್ಲ. ಮಹಾಭಾರತದಲ್ಲಿ ಅವನು ಅತ್ಯದ್ಭುತ ರಾಜತಂತ್ರಜ್ಞ. ಅದೇ ವಿಷ್ಣು ಪುರಾಣಕ್ಕೆ ಹೋದ್ರೆ ವಿಷ್ಣುವಿನ ಅವತಾರ. ಹರಿವಂಶದಲ್ಲಿ ಗ್ರಾಮ್ಯ ಕೃಷ್ಣನನ್ನು ವರ್ಣಿಸಲಾಗಿದೆ. ಗೀತಾ ಗೋವಿಂದದಲ್ಲಿ ಅವನು ರಾಧೆಯ ಕೃಷ್ಣ. ಅವನ ಬಗ್ಗೆ ಕೃಷ್ಣ ಅಂದ್ರೆ ಹೀಗೇನೆ ಅಂತ ನಿಖರವಾಗಿ ಹೇಳೋದಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಅವನು ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಂಡ. ಕುರುಡ ಆನೆ ನೋಡಿದ ಹಾಗೆ ಕೃಷ್ಣನನ್ನ ಪ್ರತಿಯೊಬ್ಬರು ತಮ್ಮದೇ ಆದ ಕಣ್ಣುಗಳಲ್ಲಿ ತಮಗೆ ಎಟುಕಿದಷ್ಟೇ ನೋಡೋದಿಕ್ಕೆ ಸಾಧ್ಯವಾಯಿತು. ಬದುಕು ದೇವರು ಕೊಟ್ಟ ವರ ಅಷ್ಟೇ ಅಲ್ಲ, ನಮ್ಮನ್ನ ಒಂದು ಕರ್ತವ್ಯಕ್ಕಾಗಿ ಈ ಭೂಮಿಗೆ ಕಳುಹಿಸಿಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಯಾವತ್ತೂ ಮರೆಯಲ್ಲ. ವೈಫಲ್ಯಗಳು ನಮ್ಮನ್ನ ಮಾನಸಿಕವಾಗಿ ಗಟ್ಟಿಗೊಳಿಸಿದ್ರೆ ನಾವು ದಿಗಂತದೆತ್ತರದ ಸಾಧನೆಗಳನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ. ಗೆಳೆಯರೆ, ಇದು ರಾಧಾಕೃಷ್ಣರ ಕಥೆ. ಮುಂದೆ ಕೂಡ ಕೃಷ್ಣನ ಹೆಸರಿನ ಮುಂದೆ ರಾಧೆ ಅನ್ನೋ ಹೆಸರು ಸೇರ್ತೆ ಹೊರತು ಕೃಷ್ಣನ ಹೆಸರಿನ ನಂತರ ರಾಧೆಯಾಗಲಿಲ್ಲ. ಅದಕ್ಕೆ ಕಾರಣ ಆ ರಾಧೆ ಮಾಡಿದ ತ್ಯಾಗ. ಅವನು ಹುಟ್ಟಿದ್ದು ಜೈಲಲ್ಲಿ, ಆನಂತರ ವೃಂದಾವನದಲ್ಲಿ ಬಾಲ್ಯವನ್ನ ಕಳೆದ. ಗೋಪಿಕೆಯರ ಹೃದಯ ಕದ್ದ. ಅಲ್ಲಾದ್ರೂ ನೆಮ್ಮದಿಯಾಗಿದ್ದ. ಅವನನ್ನ ಕೊಲ್ಲೋದಿಕ್ಕೆ ಕಂಸ ಹಂತಕರನ್ನ ಕಳುಹಿಸಿದಾಗಲೆಲ್ಲ ವೃಂದಾವನದ ಜನ ಕೃಷ್ಣನಿಂದಾಗಿ ತಮಗೆ ಆಪತ್ತು ಉಂಟಾಗ್ತಾ ಇದೆ ಅಂತ ಅಂದ್ಕೋತಾ ಇದ್ರು. ಅವನನ್ನ ವೃಂದಾವನಕ್ಕೆ ಬಂದ ಕಂಟಕ ಅಂತ ಭಾವಿಸಿದವರು ಕೂಡ ಅಲ್ಲಿದ್ರು. ಆದ್ರೆ ಯಾವಾಗ ಕಾಳಿಂಗ ಮರ್ದನವಾಯ್ತೋ ಕೃಷ್ಣನ ಶಕ್ತಿಯ ಬಗ್ಗೆ ಅಲ್ಲಿನ ಜನಕ್ಕೆ ಅರ್ಥವಾಯಿತು. ಅವನನ್ನ ಜನ ಗೌರವಿಸೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ನಾವು ಏನು ಅನ್ನೋದನ್ನ, ನಮ್ಮ ತನವನ್ನ ಗುಣವನ್ನ ತೋರಿಸುವವರೆಗೆ ಅವನು ದೇವರಾದ್ರೂ ಸರಿ, ಜನ ಅವನನ್ನ ಅನುಮಾನದಿಂದಲೇ ನೋಡ್ತಾರೆ. ಇನ್ನು ರಾಧೆಯ ಪ್ರೇಮ. ಕೃಷ್ಣ ಯೌವನಕ್ಕೆ ಕಾಲಿಟ್ಟಾಗ ನಮ್ಮ ಬಹುತೇಕ ಯುವಕರ ಹಾಗೆ ಪ್ರೀತಿ ಕೃಷ್ಣನನ್ನು ಕೂಡ ಸೆಳೆದಿತ್ತು. ರಾಧೆಯನ್ನು ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಟಿವಿ ಸೀರಿಯಲ್ಗಳಲ್ಲಿ ತೋರಿಸ್ತಾರಲ್ಲ ಪವಾಡದ ಪ್ರೀತಿ, ಆ ತರ ಅಲ್ಲ ಅದು. ಅದು ನಿಮ್ಮ ಹಾಗೆ ಅವನು ಕೂಡ ಪ್ರೀತಿಸಿದ್ದ. ಅವರಿಬ್ರು ಎರಡು ದೇಹ ಒಂದು ಆತ್ಮದ ಹಾಗಿತ್ತು. ಯಮುನಾ ನದಿ ತೀರದ ಕಾಡುಗಳು, ಬೆಟ್ಟಗುಡ್ಡಗಳು, ಅಲ್ಲಿನ ಗೋವುಗಳು ಪ್ರತಿಯೊಂದು ಅವರ ಅಮರ ಪ್ರೇಮಕ್ಕೆ ಸಾಕ್ಷಿಯಾಗಿದ್ವು. ಆದ್ರೆ ಆ ಪ್ರೇಮ ಇದ್ದಕ್ಕಿದ್ದ ಹಾಗೆ ಭಗ್ನವಾಗಿ ಹೋಯ್ತು. ಕೃಷ್ಣನಿಗೆ ಅವನು ಮಾಡಬೇಕಾದ ಕರ್ತವ್ಯದ ಅರಿವಾಗ್ತಿದ್ದ ಹಾಗೆ, ಅವನಲ್ಲಿಂದ ಹೊರಡಲೇಬೇಕು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅವನು ರಾಧೆಯಿಂದ ದೂರ ಆಗಲೇಬೇಕಾಯಿತು. ತನ್ನ ಎಲ್ಲ ನೋವನ್ನ ಮನಸ್ಸಲ್ಲಿ ಅದುಮಿಟ್ಟುಕೊಂಡು ಬೃಂದಾವನದಿಂದ ಹೊರಟ ಕೃಷ್ಣ ಮಥುರೆಗೆ ಬಂದು ತಲುಪಿದ. ಕರ್ತವ್ಯ ಪ್ರಜ್ಞೆ ಅನ್ನೋದು ಅವನನ್ನ ಪ್ರೀತಿಯಿಂದ, ಅವನ ಹೃದಯಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ರಾಧೆಯಿಂದ ಶಾಶ್ವತವಾಗಿ ದೂರ ಮಾಡಿದ. ಅವತ್ತು ಅದೆಷ್ಟು ನೊಂದಿದ್ನೋ ಕೃಷ್ಣ. ನಿಮ್ಮ ಹಾಗೆ ಅಲ್ಲಿ ಮನುಷ್ಯ ಸಾಧನೆಯ ಶಿಖರದ ಮೆಟ್ಟಿಲುಗಳನ್ನ ಏರಬೇಕು ಅಂದ್ರೆ ಅವನು ಯಾವುದೇ ತ್ಯಾಗಕ್ಕೂ ಸಿದ್ಧನಾಗಬೇಕು, ಎಂಥ ನೋವನ್ನು ಕೂಡ ಅನುಭವಿಸಬೇಕು ಅನ್ನೋ ಬದುಕಿನ ಪಾಠವನ್ನ ಜಗತ್ತಿಗೆ ಹೇಳ್ಕೊಟ್ಟ ಕೃಷ್ಣ. ಅಲ್ಲಿಂದ ಮಥುರೆಗೆ ಬಂದ ಕೃಷ್ಣ ಕಂಸನನ್ನ ಕೊಂದ. ಸಿಂಹಾಸನದ ಮೇಲೆ ಅವನೇ ಕೂತಿದ್ರೆ ಅವತ್ತವನನ್ನ ತಡೆಯೋರು ಕೂಡ ಯಾರೂ ಇರಲಿಲ್ಲ. ಆದ್ರೆ ಕಂಸನ ವೃದ್ಧ ತಂದೆ ಉಗ್ರಸೇನ ಮಹಾರಾಜನನ್ನೇ ಸಿಂಹಾಸನದ ಮೇಲೆ ಕೂಡಿಸಿ ಕೃಷ್ಣ ತನ್ನ ಪಾಡಿಗೆ ತಾನಿದ್ದು ಬಿಡೋದಕ್ಕೆ ನಿರ್ಧರಿಸಿದ್ದ. ಅವತ್ತಿಗೆ ಅವನು ಮಾಡಬೇಕಾದ ಕೆಲಸ ವೃಷ್ಣಿಕುಲವನ್ನ ಬಲಿಷ್ಠಗೊಳಿಸುವುದಾಗಿತ್ತು. ಅವತ್ತಿಗೆ ಭರತ ವರ್ಷದಲ್ಲಿ ಇದ್ದದ್ದೇ ಎರಡು ಮಹಾ ಸಾಮ್ರಾಜ್ಯಗಳು. ಒಂದು ಹಸ್ತಿನಾವತಿ, ಎರಡನೆಯದ್ದು ಜರಾಸಂಧನ ಮಗಧ. ಹಸ್ತಿನಾವತಿ ತಾನಾಯ್ತು, ತನ್ನ ಪಾಡಾಯ್ತು ಅನ್ನೋ ಹಾಗೆ ಇದ್ದು ಬಿಡ್ತು. ಮಗಧದ ಜರಾಸಂಧ ಅಕ್ಕಪಕ್ಕದ ಬಲಹೀನರನ್ನ ಬಡಿದು ಬಾಯಿಗೆ ಹಾಕೋತಾ ಇದ್ದ. ಅವತ್ತಿಗೆ ಮೂರನೇ ಶಕ್ತಿಯಾಗಿ ಉದಯಿಸಲೇಬೇಕಾದ ಅನಿವಾರ್ಯತೆ ಯಾದವರದ್ದಾಗಿತ್ತು. ಹೀಗಾಗಿ ಕೃಷ್ಣ ಅಧಿಕಾರದಿಂದ ದೂರಾನೇ ಉಳಿದು ಯಾದವರನ್ನ ಬಲಿಷ್ಠಗೊಳಿಸುವ ಪ್ರಯತ್ನಕ್ಕೆ ಮುಂದಾದ. ಅವನವತ್ತು ಸಿಂಹಾಸನದ ಮೇಲೆ ಕೂತು ಬಿಟ್ಟಿದ್ರೆ ಯಾದವರಲ್ಲೇ ಹೊಟ್ಟೆ ಕಿಚ್ಚು ಶುರುವಾಗಿ ಅವರು ಆಗಲೇ ಕಿತ್ತಾಡ್ಕೊಂಡು ಬಿಡ್ತಿದ್ರು. ಅದಕ್ಕೆ ಅವಕಾಶ ಕೊಡದ ಕೃಷ್ಣ ದೇಶಕ್ಕಾಗಿ, ಸಮಾಜಕ್ಕಾಗಿ ಒಂದು ತ್ಯಾಗ ಮಾಡಿದ್ದ. ಸಿಂಹಾಸನದಿಂದ ದೂರ ಉಳಿದಿದ್ದ. ಆ ಮೂಲಕ ಅಧಿಕಾರಕ್ಕಿಂತ, ಸಿಂಹಾಸನಕ್ಕಿಂತ, ಸಾಮ್ರಾಜ್ಯಕ್ಕಿಂತ ಸಮಾಜದ ಒಳಿತು ಮುಖ್ಯ ಅನ್ನೋದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದ ಶ್ರೀಕೃಷ್ಣ. ಹಾಗೆ ಸಿಂಹಾಸನದಿಂದ ದೂರ ಉಳಿದು ಬಿಟ್ರೆ ಸಾಕಾಗೋದಿಲ್ಲ. ಯಾದವರನ್ನ ಬಲಿಷ್ಠಗೊಳಿಸೋದಕ್ಕೆ ತಂತ್ರಗಾರಿಕೆಯ ಅಗತ್ಯ ಇತ್ತು. ಅದೆಲ್ಲವನ್ನೂ ಮಾಡ್ದ ಕೃಷ್ಣ. ಜರಾಸಂಧನನ್ನ ಪದೇ ಪದೇ ಸೋಲಿಸಿ ಕಳುಹಿಸಿದ್ದ. ಮಥುರಾ ಹಾಗೂ ಯಾದವರನ್ನ ಪದೇ ಪದೇ ಕಾಪಾಡಿದ್ದ. ಹಾಗಂತ ಅವನನ್ನೇನು ಯಾದವರು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ರ ಅಥವಾ ನೆಮ್ಮದಿಯಾಗಿರೋದಕ್ಕೆ ಬಿಟ್ರ? ಶಮಂತಕ ಮಣಿಯ ಕಳುವಿನ ಆರೋಪವನ್ನ ಅವನ ತಲೆಗೆ ಹೊರಿಸಿದ್ರು. ತನ್ನನ್ನು ತಾನು ನಿರಪರಾಧಿ ಅಂತ ಸಾಬೀತುಪಡಿಸಿಕೊಳ್ಳೋದಕ್ಕೆ ಕೃಷ್ಣ ಜಾಂಬವಂತನೊಂದಿಗೆ ಹೋರಾಡಿ ಮಣಿಯನ್ನ ವಾಪಸ್ ತರಬೇಕಾಯಿತು. ಲೋಕ ನಿಂದೆ ಯಾರನ್ನೂ ಬಿಡೋದಿಲ್ಲ. ಆದ್ರೆ ಅಂಥ ನಿಂದೆಗಳು ಬಂದಾಗ ನಿಂದಿಸಿದವರನ್ನ ದೂರ ಮಾಡೋದೋ ಅಥವಾ ಮುನಿಸಿಕೊಂಡು ಎದ್ದು ಹೋಗೋದೋ ಅಲ್ಲ, ನಮ್ಮ ಪ್ರಾಮಾಣಿಕತೆಯನ್ನ ಸಾಬೀತುಪಡಿಸಬೇಕು, ನಿರ್ದೋಷಿಗಳಾಗಿ ಹೊರಬರಬೇಕು. ಅದು ಒಬ್ಬ ಅತ್ಯುತ್ತಮ ನಾಯಕನ ಲಕ್ಷಣ. ಕೃಷ್ಣ ಜಗತ್ತಿಗೆ ಹೇಳಿದ ಅದ್ಭುತ ನಾಯಕತ್ವದ ಪಾಠ ಈ ಶಮಂತಕ ಮಣಿ ಪ್ರಸಂಗ. ಇನ್ನು ನರಕಾಸುರ ವಧೆ.
ನರಕಾಸುರ ಅನ್ನೋ ರಾಕ್ಷಸನನ್ನ ಸಂಹರಿಸಿದ ಮೇಲೆ ಅವನು ಬಂಧಿಸಿಟ್ಟಿದ್ದ 16,000 ಮಂದಿಗೆ ಶ್ರೀಕೃಷ್ಣ ತಾನೇ ಗಂಡನಾಗೋದು ಅಂದ್ರೆ ಅವರೆಲ್ಲರನ್ನ ಮದುವೆಯಾದ ಅಂತ ಅರ್ಥವಲ್ಲ. ರಕ್ಕಸನ ಬಂಧನದಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಬಿಡುಗಡೆ ಸಿಕ್ಕ ಮೇಲೆ ಅವರು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಸಮಾಜದಲ್ಲಿ ನರಕನ ಬಂಧನದಲ್ಲಿದ್ದವರು ಅಂದ್ರೆ ಅವರನ್ನ ಎಷ್ಟು ಕೆಟ್ಟದಾಗಿ ನೋಡಬಹುದು ಅನ್ನೋದನ್ನೆಲ್ಲ ಮನಗಂಡ ಕೃಷ್ಣ ಅವರಿಗೊಂದು ಸಾಮಾಜಿಕ ಭದ್ರತೆಯನ್ನ ಒದಗಿಸಿಕೊಟ್ಟ, ಬದುಕುಗಳನ್ನ ಕಲ್ಪಿಸಿಕೊಟ್ಟ. ನೀವು ಸಮಾಜಕ್ಕೆ ಕೃಷ್ಣನ ಪತ್ನಿಯರು ಅಂತ ಹೇಳ್ಕೊಳ್ಳಿ ಅಂತ ಹೇಳೋ ಮೂಲಕ ಅವರಿಗೊಂದು ಸಾಮಾಜಿಕ ಭದ್ರತೆಯನ್ನ ಕಲ್ಪಿಸಿಕೊಟ್ಟ. ಇದು ಅವನಿಗೆ ಸಮಾಜದ ಪ್ರತಿಯೊಬ್ಬರ ಬಗ್ಗೆ ಇದ್ದ ಕಾಳಜಿಯಾಗಿತ್ತು. ಒಬ್ಬ ಮನುಷ್ಯ ನಾಯಕನಾಗಿ ಬೆಳೆಯೋದೇ ಹೀಗೆ. ಸಮಾಜದ ಕಟ್ಟಕಡೆಯ ವರ್ಗದ ಜೀವಿಯ ಬಗ್ಗೆ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತಲ್ಲ, ಅವನು ನಿಜವಾದ ಪ್ರಾಮಾಣಿಕ ನಾಯಕ ಅನ್ನಿಸ್ಕೊಳ್ತಾನೆ. ಆ ಗುಣವನ್ನ ಕೃಷ್ಣ ಇಲ್ಲಿ ತೋರಿಸಿದ.